ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಲ್ಲ? ಸೊ ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ ಹಾಗೆ ಫೈನಲಿ ನಾನು ಟಿಗೋರ್ EV ರಿವ್ಯೂ ಮಾಡೋದಕ್ಕೆ ಇವತ್ತು ಶೋರೂಮಿಗೆ ಬಂದಿದ್ನಿ. ಸೊ ನೀವು ನೋಡ್ಬೋದು, ಹೊಸ ಸೀಟ್ ಕವರ್ಸ್ ಎಲ್ಲ ಇಲ್ಲಿದೆ. ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ. ಶೋರೂಮಿನ ಡಿಸ್ಪ್ಲೇ ಗಾಡಿನ ನಾನೀಗ ಇಲ್ಲಿ ಆಚೆ ತರಿಸ್ಕೊಂಡು ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ನಿ. ಸೊ ಹಾಗಿದ್ರೆ ನಾವು ಔಟ್ಲುಕ್ಕು ಫಸ್ಟ್, ಆಮೇಲೆ ಇಂಟೀರಿಯರ್ ಏನೇನಿದೆ ಸೇಮ್ ಟಿಯಾಗೋ ಮತ್ತು ಟಿಗೋರ್ ಏನು ಗಾಡಿ ಇತ್ತು ಪೆಟ್ರೋಲ್ ಫ್ಯೂಯಲ್ ಇಂಜಿನ್ದು, ಅದೇ ಥರನ ಇಂಟೀರಿಯರ್ ಎಲ್ಲ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಹಾಗೆ ಇದೆ. ಓನ್ಲಿ ಫ್ಯೂಯಲ್ ಟೈಪ್ ಅಂದರೆ ಎಲೆಕ್ಟ್ರಿಕ್ ಬೇಸ್ಡ್ ಇದು. ಸೊ ಅದು ಏನೇನು ಇದೆ, ನಮಗೆ ಇಂಜಿನ್ ಸಿಗುತ್ತಾ, ಕೂಲೆಂಟ್ ಹಾಕಬೇಕಾ ಇಲ್ವಾ ಅದೆಲ್ಲ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಡೀಲರ್ ಅವ್ರನ್ನೇ ಕರೆಸ್ತೀನಿ, EV ಟೀಮಲ್ಲಿ ವರ್ಕ್ ಮಾಡ್ತಿರೋವಂಥವ್ರು. ಸೊ ಅವ್ರು ಬಂದು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್, ನಾನು ಒಂದಷ್ಟು ಕ್ವಶನ್ಸ್ ಫ್ರೀಕ್ವೆಂಟ್ಲಿ ಅಷ್ಟು ಕ್ವಶನ್ಸ್ ಏನೇನು ಇರುತ್ತೆ ಅದೆಲ್ಲ ಕೇಳ್ತೀನಿ, ಅವರು ನಿಮಗೆ ಅದನ್ನು ಆನ್ಸರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡಬೇಡ. ಸೊ ಹಾಗಿದ್ರೆ ನಾವು ಫಸ್ಟು ಫ್ರಂಟ್ ಲುಕ್ಕಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೇಮ್ ನೀವು ಟಿಗೋರ್ ಮತ್ತು ಟಿಯಾಗೋ ಏನು ನೋಡ್ತಿದ್ರು ಅದೇ ಥರನೇ, ಬಟ್ ಇಲ್ಲಿ ನಿಮಗೇನು ಅಂದರೆ ರೇಡಿಯೇಟರ್ ಎಲ್ಲ ಬರೋದಿಲ್ಲ EVನಲ್ಲಿ. ನಿಮಗೆ ಜೊತೆಗೆ ಟಾಟಾ ಬೋಲ್ಡ್ ಬ್ಯಾಡ್ಜ್ ಏನು ಬರುತ್ತೆ ಲೋಗೋ, ಅದ್ರ ಪಕ್ಕದಲ್ಲಿ ನಿಮಗೆ EV ಅಂತ ಒಂದು ಸಿಂಬಲ್ ಬರುತ್ತೆ, ಟ್ರೈ ಆರೋ ಡಿಸೈನ್ ಇಲ್ಲಿ ಮೇಲ್ಗಡೆ. ನೆಕ್ಸ್ಟ್ ಮುಂಚೆ ನೀವೇನು ನೋಡ್ತೀರಿ, ಕ್ರೋಮ್ ಲೈನ್ ನೋಡ್ತಿದ್ರೆ ಇಲ್ಲಿ ಹ್ಯುಮ್ಯಾನಿಟಿ ಕ್ರೋಮ್ ಚೈನ್ ಲೈನ್, ಅದು ನಿಮಗೆ ಇಲ್ಲಿ ಬ್ಲೂ ಕಲರ್ ಬರುತ್ತೆ, ವಿಚ್ ಸಿಗ್ನಿಫೈಸ್ ಇಟ್ಸ್ EV ವೆಹಿಕಲ್ ಅಂತ. ಆ್ಯಂಡ್ ದೆನ್ ಇಲ್ಲಿ ರೇಡಿಯೇಟರ್ ಜಾಗದಲ್ಲಿ ಇಲ್ಲಿ ಟ್ರೈ ಆರೋ ಡಿಸೈನ್ ಫ್ಯಾನ್ ಬರುತ್ತೆ ನಿಮಗಲ್ಲಿ. ಆ್ಯಂಡ್ ದೆನ್ ನಿಮಗಿಲ್ಲಿ DRL ಆ್ಯಂಡ್ ಫಾಗ್ ಲ್ಯಾಂಪು, ಆ್ಯಸ್ ಯೂಶ್ವಲ್ ಹಾಲೋಜನ್ ಫಾಗ್ ಲ್ಯಾಂಪ್ ಸಿಗುತ್ತೆ. ಮತ್ತು ಇಲ್ಲಿ ನಿಮಗೆ ಪ್ರೊಜೆಕ್ಟರ್ ಹಾಲೋಜನ್ ಫಾಗ್ ಲ್ಯಾಂಪ್ ಅಲ್ಲ, ಹೆಡ್ ಲ್ಯಾಂಪ್ ಬರುತ್ತೆ. ಸೊ ಇದು ರೆಗ್ಯುಲರ್ ನೀವು ಟಿಯಾಗೋ ಮತ್ತು ಟಿಗೋರ್ ನಾರ್ಮಲ್ ಕಾರ್ಸಲ್ಲಿ ಏನು ನೋಡ್ತಿದ್ರು ಅದೇ ಸೇಮ್ ಬರುತ್ತೆ. ಆ್ಯಂಡ್ ದೆನ್ ನೀವು ಸೈಡ್ ವ್ಯೂ ನೋಡೋದಾದರೆ ಇಲ್ಲಿ ನಿಮಗೆ ಟೈರಲ್ಲಿ ನಿಮಗೆ 14 ಇಂಚ್ ನಾರ್ಮಲ್ ಸ್ಟೀಲ್ ವೀಲ್ ಸಿಗುತ್ತೆ. ಬಟ್ ಇದು ಕ್ಯಾಪು ನಮಗೆ ಟಿಯಾಗೋ XZ ಏನು ಸಿಗುತ್ತೆ ಸೇಮ್ ಅದೇ ಥರ ಕ್ಯಾಪ್, ಇದು ಸ್ಟೀಲ್ ವೀಲ್ನೇ ಕಟ್ ಮಾಡಿದ್ದಾರೆ ಅಲಾಯ್ ಲುಕ್ ಬರೋ ಹಾಗೆ. ಸೊ ಅದೊಂದು ಕ್ಯಾಪ್. ಮತ್ತು ನಿಮಗೆ ಇಲ್ಲಿ EV ಸಿಗ್ನಿಫಿಕೆನ್ಸ್ ಬಂದು ಬ್ಲೂ ಕಲರ್ ಥರ ಇಲ್ಲೊಂದು ಪೇಂಟ್ ಕೊಟ್ಟಿದ್ದಾರೆ. ನೀವೇನು ಕ್ರೋಮ್ ಚೇಂಜಲ್ಲಿ ನೋಡಿದ್ರಲ್ಲ, ಕ್ರೋಮ್ ಅಲ್ಲ, ಬ್ಲೂ ಕಲರ್ ಹ್ಯುಮ್ಯಾನಿಟಿ ಲೈನ್ ಚೇನ್, ಅದೇ ಥರನೇ ಇಲ್ಲೊಂದು ಬ್ಲೂ ಕಲರ್ದೊಂದು. ಸೊ ಎಲ್ಲ ವೀಲ್ಗೂ ಅದೊಂದು ಮೆನ್ಷನ್ ಮಾಡಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಒಂದು ಡ್ರೈವರ್ ಡೋರ್ ಹ್ಯಾಂಡಲ್ ಸೈಡಿಗೆ ಮಾತ್ರ ಸಿಗುತ್ತೆ. ಆ್ಯಂಡ್ ದೆನ್ ಕ್ರೋಮ್ ಫಿನಿಶಿಂಗ್ ಇಲ್ಲೊಂದು. ಮತ್ತು ಅಗೇನ್ ಮಿರರ್ ಸೈಡಿಂದ ಇಲ್ಲೊಂದು ಕ್ರೋಮ್ ಸ್ಟ್ರಿಪ್, ನಿಮಗೆ ಸೆಡನ್ ಇರೋದ್ರಿಂದ ಇದೊಂದು ಇದೆ. ಸೊ ಆಲ್ 4 ಡೋರ್ಸ್, ಎಲ್ಲ ಡೋರ್ ಹತ್ರ ನಿಮಗೆ ಇಲ್ಲಿ ಕ್ರೋಮ್ ಫಿನಿಶಿಂಗ್ ಕೂಡ ಸಿಗುತ್ತೆ. ಆ್ಯಂಡ್ ದೆನ್ ಕಮಿಂಗ್ ಬ್ಯಾಕ್ ಸೈಡಿಗೆ ಬಂದರೆ ನಿಮಗಿಲ್ಲಿ ಜಿಪ್ಟ್ರಾನ್ ಅಂತ ನೋಡ್ಬೋದು. ಈ ಜಿಪ್ಟ್ರಾನ್ ಅಂತಂದರೆ ಏನಂತಂದರೆ ಇದು ಟೆಕ್ನಾಲಜಿ ಯೂಸ್ ಮಾಡಿರುವಂಥದ್ದು, ಜಿಪ್ಟ್ರಾನ್ ಟೆಕ್ನಾಲಜಿ EV ಚಾರ್ಜಿಂಗ್ ಯೂಸ್ ಮಾಡಿರೋದು. ಸೊ ಇಲ್ಲಿ ನೋಡಿ EV ಇದೆ, ಇಲ್ಲೊಂದು EV ಸಿಂಬಲ್. ಆ್ಯಂಡ್ ದೆನ್ ಆ್ಯಸ್ ಯೂಶ್ವಲ್ LED ಬ್ಯಾಕ್ ಲೈಟು LED ನಲ್ಲಿರುತ್ತೆ. ಆ್ಯಂಡ್ ದೆನ್ ಸೆಂಟ್ರಲ್ಲಿ ಬೋಲ್ಡ್ ಟಾಟಾ ಲೋಗೋ ಇದೆ. ಆ್ಯಂಡ್ ದೆನ್ ಕಾರ್ ನೇಮ್ ಟಿಗೋರ್ ಅಂತ ನಿಮ್ಗೆ ಇಲ್ಲಿ ಕೊಡ್ತಾರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಮತ್ತು ಬ್ಯಾಕ್ ಟು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಇದಿದೆ. ಆ್ಯಂಡ್ ದೆನ್ ರಿವರ್ಸ್ ಲೈಟ್ ಆನ್ ಆಗೋದು ಒಂದು ಸೈಡ್, ಲೆಫ್ಟ್ ಸೈಡಲ್ಲಿ ಮಾತ್ರ ಆನ್ ಆಗುತ್ತೆ. ಇನ್ನೊಂದು ಸೈಡಲ್ಲಿ ರಿಫ್ಲೆಕ್ಟರ್ಸ್ ಇದೆ ಈ ಕಡೆ. ಸೊ ಇದೊಂದ್ರಲ್ಲಿ ಮಾತ್ರ ರಿವರ್ಸ್ ಎಂಗೇಜ್ ಮಾಡಿದಾಗ ಆವಾಗ ಲೈಟ್ ಆನ್ ಆಗೋದು, ಇದೊಂದು ಮಾತ್ರ. ಇದು ಕೂಡ LED ಲೈಟ್. ಸೊ ನಾವು ಬೂಟ್ ಓಪನ್ ಮಾಡಿ ನೋಡೋಣ. ಸೊ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ನಿಮಗೆ ಕ್ಯಾಮ್ರಾ ಕೂಡ ಸಿಗುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಒಂದಿದೆ, ಅದು ನಿಮಗೆ ಇಲ್ಲಿ ಜಸ್ಟ್ ಲೋಗೋ ಕೆಳಗಡೆ ಕಾಣಿಸುತ್ತೆ. ಸೊ ನೀವು ಬೂಟ್ ಓಪನ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ 316 ಲೀಟರ್ ಸ್ಪೇಸ್ ಇರೋಂಥ ಬೂಟ್ ಸ್ಪೇಸ್ ಇದೆ. ಸೊ ಆಲ್ಮೋಸ್ಟ್ ಸಾಕಷ್ಟು ದೊಡ್ಡದಾಗೇ ಇದೆ. ಮತ್ತು ನಿಮಗೆ ಇಲ್ಲಿ ದೊಡ್ಡದಾಗಿ ಬಂದ್ರೂ ಇಲ್ಲೇನು ಬರುತ್ತೆ, ಸ್ಪೇರ್ ವೀಲ್ ಬಂದುಬಿಡುತ್ತೆ. ಇಲ್ಲೊಂದು ನೀವು ನೋಡ್ತಿದ್ದೀರಲ್ಲ, ಇದು ಎಕ್ಸ್ಟ್ರಾ ಸ್ಪೇರ್ ವೀಲ್ ಸ್ಟೆಪ್ನಿ. ಆ್ಯಂಡ್ ದೆನ್ ಇಲ್ಲೇನು ನೋಡ್ತಿದ್ದೀರ, ಇದು
ಚಾರ್ಜಿಂಗ್ ಸಾಕೆಟ್, ಸ್ಲೋ ಚಾರ್ಜಿಂಗ್ ಅಂದರೆ ನೀವು ರೆಗ್ಯುಲರಾಗಿ ಮನೆಯಲ್ಲಿ ಏನಿರುತ್ತೆ 220 240 ವೋಲ್ಟ್ಸ್ ರೆಗ್ಯುಲರ್ ಚಾರ್ಜ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋವಂಥದ್ದು. ಸೊ ಇದು ಎಲ್ಲಿ ಕನೆಕ್ಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದೆನ್ ಮೇಯ್ನಾಗಿ EVಗೆ ಬ್ಯಾಟ್ರಿ ಎಲ್ಲಿರುತ್ತೆ ಅಂತಂದರೆ ಇಲ್ಲಿ ಅಂಡರ್ ಹುಡ್ ಬೂಟ್ ಕೆಳಗಡೆ ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬ್ಯಾಟ್ರಿ ಸಿಗುತ್ತೆ, ಲಿಥಿಯಂ ಅಯಾನ್ ಬ್ಯಾಟ್ರಿ ಇದು. ದೆನ್ ಇದು ಚಾರ್ಜಿಂಗ್ ಬಾಕ್ಸ್ ಇದೆ, ಇದೊಂದು ಓಪನ್ ಮಾಡಿಲ್ಲ, ಸೊ ಸೀಲ್ಡ್ ಆಗಿರೋದ್ರಿಂದ ನಾನು ಅದು ಸದ್ಯಕ್ಕೆ ಓಪನ್ ಮಾಡೋಕ್ಕೋಗಲ್ಲ, ಅದು ಹಾಗೆ ಇರಲಿ. ಸೊ ಕನೆಕ್ಟ್ ಮಾಡಬೇಕು ಅಂತಂದರೆ ನಿಮಗೆ ಈ ಕಡೆ ಓಕೆ ಸೈಡ್ ಕ್ಯಾಪ್ ಕ್ಲೋಸ್ ಇದೆ. ಒಂದು ಸೆಕೆಂಡ್, ನೀವು ಡ್ರೈವರ್ ಡೋರ್ ಹತ್ರ ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಓಪನ್ ಮಾಡೋಕ್ಕೆ ನಮಗೇನು ರೆಗ್ಯುಲರ್ ಕ್ಯಾಪ್ ಇರ್ತಿತ್ತು, ಒಂದು ನಾಬ್ ಪುಷಪ್, ಅದೇ ಥರ ಸೇಮ್ ಇದನ್ನು ಓಪನ್ ಮಾಡಿ ಈ ಡೋರ್ ಓಪನ್ ಮಾಡಿ. ನಿಮಗೆ ಇಲ್ಲಿ ಇದನ್ನು ಪುಲ್ ಔಟ್ ಮಾಡಿದ್ರೆ ನಿಮಗೆ ಇಲ್ಲಿ ಚಾರ್ಜಿಂಗ್ ಮಾಡ್ಬೋದು. ಇದರದ್ದೊಂದು ಇರುತ್ತೆ, ಇಲ್ಲೊಂದಿದೆ ನೋಡಿ, ಡಿ ಸಿ ಕನೆಕ್ಟರ್ಸ್ ಅಂತ ಇಲ್ಲಿದೆ. ಸೊ ಚಾರ್ಜಿಂಗ್ ಮಾಡೋದಕ್ಕೆ ನೀವು ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಟಾಪಲ್ಲಿ ನೋಡೋದಾದ್ರೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟನ ಸಿಗುತ್ತೆ, ರೂಫ್ ಮೌಂಟೆಡ್ ಆ್ಯಂಟನ, ಅದು ಶಾರ್ಕ್ ಫಿನ್ನು. ಮತ್ತು ನಿಮ್ಗೆ ಇಲ್ಲಿ ಸೆಡಾನ್ ಕಾರ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ರೇರ್ ವೈಪರ್ ಸಿಗೋದಿಲ್ಲ, ರೇರ್ ವೈಪರ್ ಬರೋದಿಲ್ಲ. ಸೊ ಸ್ಪೇಸ್ ನೋಡೋಕ್ಕೆ ಹೋದರೆ ಇಂಟೀರಿಯರು ಸೇಮ್ ಆ್ಯಸ್ ಟಿಯಾಗೋ ಆ್ಯಂಡ್ ಟಿಗೋರ್ ಏನಿರುತ್ತೋ ಸೇಮ್ ಅದೇ ಸ್ಪೇಸು, ವಿತ್ 8 ಸ್ಪೀಕರ್ಸು, ದಟ್ ಈಸ್ 4 ಟ್ವಿಟರ್ಸ್ ಆ್ಯಂಡ್ 4 ಸ್ಪೀಕರ್ಸ್ ಬರುತ್ತೆ, 4 ಸ್ಪೀಕರ್ಸು. ಆ್ಯಂಡ್ ದೆನ್ ಪವರ್ ವಿಂಡೋಸು. ಸೊ ಕರೆಂಟ್ಲಿ ನಾನು ಇವಾಗ ರಿವ್ಯೂ ಮಾಡ್ತಿರೋದು ಟಾಪ್ ಆ್ಯಂಡ್ ಮಾಡಲ್ XZ+ ಇದು ನೋಡಿ. ಇಂಟೀರಿಯರಲ್ಲಿ ನಿಮಗೆ ಗೇರ್ ಇರೋದಿಲ್ಲ, EV ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಗೇರ್ ಸಿಸ್ಟಮ್ ಎಲ್ಲ ಬರೋದಿಲ್ಲ, ನಿಮಗೆ ಜಸ್ಟ್ ಆಟೋಮೆಟಿಕ್ ಬರುತ್ತೆ. ಸೊ ನಿಮಗೆ 4 ಮೋಡ್ಸ್ ಇರ್ತದೆ, ಅದು ಒಂದು ನ್ಯೂಟ್ರಲ್ಲು, ಇನ್ನೊಂದು ಡ್ರೈವ್ ಮೋಡು, ಇನ್ನೊಂದು ಸ್ಪೋರ್ಟ್ಸ್, ಇನ್ನೊಂದು ರಿವರ್ಸ್. ಸೊ ಆ್ಯಂಡ್ ದೆನ್ ಕ್ಲೈಮೇಟ್ ಕಂಟ್ರೋಲ್ ಬಂದು ಆಟೋಮೆಟಿಕ್ AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ಮತ್ತು ಟಿಯಾಗೋನಲ್ಲಿ ನೀವು ಏನು ನೋಡ್ತೀರಾ 7 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಫ್ರಮ್ ಹರ್ಮನ್, ಸೊ ಸೇಮ್ ಅದೇ ಬರುತ್ತೆ. ಆ್ಯಂಡ್ ದೆನ್ 4 AC ವೆಂಟ್ಸ್, ಪ್ಯಾಸೆಂಜರ್ ಸೈಡ್ ಒಂದು, ಸೆಂಟ್ರಲ್ಲಿ 2 AC ವೆಂಟ್ಸ್, ಆ್ಯಂಡ್ ದೆನ್ ಡ್ರೈವರ್ ಸೈಡ್ ಹತ್ರ ಒಂದು ಎಲೆಕ್ಟ್ರಿಕಲಿ ಫೋಲ್ಡಬಲ್ ಅಡ್ಜಸ್ಟ್ ರಿಟ್ರಾಕ್ಟಬಲ್ ಮಿರರ್ಸ್ ಇರುತ್ತೆ, ಅದೊಂದಿದೆ ಇಲ್ಲಿ. ದೆನ್ ಆ್ಯಂಟಿ ಗ್ಲೇರ್ ಮಿರರ್ ಇನ್ಸೈಡಲ್ಲೇ ಸಿಗುತ್ತೆ, ಅದು ಮ್ಯಾನ್ಯುಯಲ್. ವ್ಯಾನಿಟಿ ಮಿರರ್ ಇಲ್ಲೊಂದು, ಅದು ನಿಮಗೆ ಡ್ರೈವರ್ ಸೀಟ್ ಮಾತ್ರ ಕೊಡೋದು. ಸೊ ಡ್ರೈವರ್ ಸೀಟಲ್ಲಿ ಇಲ್ಲೂ ಪ್ಲೇನ್ ಇರುತ್ತೆ. ಇದರಲ್ಲಿ ಇಲ್ಲೂ ಒಂದು ಕೊಟ್ಟಿದ್ದಾರೆ, ಓಕೆ ನೈಸ್. ಆ್ಯಂಡ್ ದೆನ್ ಇಲ್ಲಿ ಮೈಕ್ ಇದೆ, ನೀವು ನೋಡ್ಬೋದು, ಕಾಲ್ ರಿಸೀವ್ ಮಾಡಿದಾಗ ಮೈಕ್ಗೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸೆಂಟ್ರಲ್ ಕ್ಯಾಬಿನ್ ಲೈಟ್ ಸೆಂಟರಲ್ಲಿ ಕೊಟ್ಟಿದ್ದಾರೆ. ಇದು ಗುಡ್ ಥಿಂಗ್ ಏನು ಅಂತಂದರೆ ನಿಮಗೆ 12 ವೋಲ್ಟ್ ಸಾಕೆಟು ಇಲ್ಲೊಂದು ಇದೆ, ಜೊತೆಗೆ ನಿಮಗೆ ಹ್ಯಾಂಡ್ ಬ್ರೇಕ್ ಹತ್ರ ಇಲ್ಲೂ ಒಂದು 12 ವೋಲ್ಟ್ ಸಾಕೆಟ್ ಇದೆ. ಸೊ ಇನ್ ಕೇಸ್ ರೇರ್ ಪ್ಯಾಸೆಂಜರ್ಸ್ ಏನಾದರೂ ಚಾರ್ಜ್ ಮಾಡಬೇಕು ಅಂದರೆ ಅವರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜು, ನಮ್ಮ ಟಿಯಾಗೋದೆಲ್ಲ ಇದಿಲ್ಲ. ಮತ್ತು ಆ್ಯಂಡ್ ದೆನ್ ಕೂಲ್ಡ್ ಗ್ಲೌ ಬಾಕ್ಸು, ನೀವಿಲ್ಲಿ ನೋಡ್ಬೋದು AC ನೋಬ್ ಇರುತ್ತೆ. ಸೊ ನೀವೇನಾದರೂ ಬಾಟಲ್ಸ್ ಏನೋ ಇಟ್ಟಿದ್ರೆ ಅದೆಲ್ಲ ಕೂಲ್ ಆಗಬೇಕು ಅಂದರೆ ಸೊ AC ಆನ್ ಆಗಿದ್ದಾಗ ಇದನ್ನು ಯೂಸ್ ಮಾಡ್ಕೋಬೋದು, ಕೂಲ್ಡ್ ಗ್ಲೋ ಬಾಕ್ಸ್. ಸೊ ಇದಿಷ್ಟು ಟಿಗೋರ್ EV ಇದಾಗಿದೆ. ಸೊ ನಾವೀಗ ಮುಂದೆ ಮೇಯ್ನ್ ನಮಗೆ ಬೇಕಾಗಿರೋದು ಬಾನೆಟ್ ಓಪನ್ ಮಾಡಿ ಹೇಗಿದೆ ಅನ್ನೋದು ನೋಡೋಣ. ಇಂಜಿನ್ ಇದೆಯಾ ಇಲ್ವಾ, ಅದರ ಇಂಜಿನ್ ಬದಲಾಗಿ ಏನಿದೆ ಅನ್ನೋದು. ಸೊ ಅದನ್ನು ಲಿಫ್ಟ್ ಮಾಡಿ ನೋಡೋಣ. ಈಗ ನಾನು ಬಾನೆಟ್ ಓಪನ್ ಮಾಡಿದ್ದೀನಿ, ಆಚೆಯಿಂದ ನೋಡೋಣ. ಸೊ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ಥರ ಇರುತ್ತೆ. ಇಂಜಿನ್ ಬದಲಾಗಿ ನಿಮಗೆ EV ಜಿಪ್ಟ್ರಾನ್ ಟೆಕ್ನಾಲಜಿ ಅಂತ ಒಂದು ಲೋಗೋ ಥರ ಇದೆ ಇದೊಂದು. ಬಟ್ ಇದ್ರ ಕೆಳಗಡೆ ನಿಮಗೆ PMSM ಅಂತ ಮೋಟರು, PMS ಮೋಟರ್ ಅಂತ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಅಂತ ಸಿಗುತ್ತೆ. ಅದಲ್ಲದೆ ನಿಮಗೆ ಇಲ್ಲಿ ಬ್ರೇಕ್ ಫ್ಲೂಯಿಡ್ ಇದೆ. ಸೊ ಜೊತೆಗೆ ನಿಮಗೆ ಇಲ್ಲಿ ಇನ್ನೊಂದು ಫ್ಲೂಯಿಡ್ ಹಾಕುವಂಥದ್ದು, ಇದು ಮೋಟರ್ ಕೂಲೆಂಟ್ ಬರುತ್ತೆ. ಮತ್ತು ನಿಮಗೆ ಈ ಕಡೆ ಬರೋದು ಬ್ಯಾಟ್ರಿ ಕೂಲೆಂಟ್. ಸೊ ನಿಮಗೆ ಕೂಲೆಂಟ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ರೇಡಿಯೇಟರ್ ಇಲ್ಲ, ಜಸ್ಟ್ ಫ್ಯಾನ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಮೋಟರ್ನ ಕೂಲಾಗಿಡೋಕ್ಕೆ. ಆ್ಯಂಡ್ ದೆನ್ ಆ್ಯಸ್ ಯೂಶ್ವಲ್ ನಿಮಗೆ ಲೆಡ್ ಆ್ಯಸಿಡ್ ಬ್ಯಾಟ್ರಿ ವಿಚ್ ಇಸ್ 12 ವೋಲ್ಟ್ ಬ್ಯಾಟ್ರಿ ಫಾರ್ ಕ್ರ್ಯಾಂಕಿಂಗ್, ಇದು ಕೂಡ ನಿಮಗೆ ರೆಗ್ಯುಲರ್ ಆಗಿ ಇರುತ್ತೆ. ಇದು ಜಸ್ಟ್ ನಿಮಗೆ ಮೋಟರ್ ಬ್ಯಾಟ್ರಿಯಿಂದ ಮಾತ್ರ ಅಲ್ಲ, ಆ ಮೋಟರ್ ಸ್ಟಾರ್ಟ್ ಆಗೋದಕ್ಕೆ, ಕ್ರ್ಯಾಂಕ್ ಆಗೋದಕ್ಕೆ ಹೆಲ್ಪ್ ಆಫ್ ವಿತ್ ದಿಸ್ ಒನ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ, ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಇನ್ಸುಲೇಷನ್ ಒಂದಿಲ್ಲ. ಯಾಕೆ ಇಲ್ಲ ಅಂತಂದರೆ
ನಾರ್ಮಲ್ ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್ ಆದರೆ ಸಾಕಷ್ಟು ಸೌಂಡ್ ಬರುತ್ತೆ ಕ್ಯಾಬಿನಲ್ಲಿ ಅನ್ನೋದಕ್ಕೆ. ಬಟ್ ಸಿನ್ಸ್ ಇಟ್ ಈಸ್ ಎಲೆಕ್ಟ್ರಿಕ್ ಇದರಲ್ಲಿ ಯಾವುದು ಸೌಂಡೇ ಬರೋದಿಲ್ಲ. ಸೊ ಹಾಗಾಗಿ ಇನ್ಸುಲೇಷನ್ ಎಲ್ಲ ಮಾಡಿಲ್ಲ. ಮತ್ತು ಇದು ವಿಂಡ್ಶೀಲ್ಡ್ ಲಿಕ್ವಿಡ್ ಹಾಕೋದು, ವಿಂಡ್ಶೀಲ್ಡ್ ವಾಷರ್ ಲಿಕ್ವಿಡ್ ಹಾಕುವಂಥದ್ದು. ಸೊ ಇದಿಷ್ಟು ಇವಿದು. ನಾವೀಗ ಮೇಯ್ನಾಗಿ ಕ್ವಶನ್ ಕೇಳ್ತಾ ಹೋಗೋಣ ನಮ್ಮ ಅಕ್ಷಯ್ ಸರ್ ಅವ್ರಿಗೆ. ಅವರು ನಮಗೆ ಎಲ್ಲ ಆನ್ಸರ್ ಮಾಡ್ತಾ ಹೋಗ್ತಾರೆ ಏನೇ ಡೌಟ್ಸ್ ಇತ್ತು ಅಂದ್ರೂ. ಸೊ ಹಾಗಿದ್ರೆ ಈಗ ಅವ್ರನ್ನ ಕರೆಯೋಣ. ಇವರೇ ಅಕ್ಷಯ್ ಅಂತ, ಟಾಟಾ ಕೀ ಮೋಟರ್ಸಲ್ಲಿ ಇಲ್ಲೇ ಬಿಳೆಕಳ್ಳಿ ಬನ್ನೇರುಘಟ್ಟ ರೋಡಲ್ಲಿ ಇರ್ತಾರೆ. ನಿಮ್ಗೇನಾದರೂ ಟಾಟಾ ಇ ವಿ ಕಾರ್ಸ್, ನೆಕ್ಸಾನ್ ಕೂಡ ನೀವೇ ನೋಡ್ಕೊಳ್ಳೋದಲ್ಲ, ನೆಕ್ಸಾನ್ ಆ್ಯಂಡ್ ಟಿಗೋರ್. ಸೊ ಕಂಪ್ಲೀಟ್ ಇ ವಿ ನೀವೇ ಮೇಂಟೈನ್ ಮಾಡಿ. ಇನ್ ಕೇಸ್ ನೀವೇನಾದರೂ ಟೆಸ್ಟ್ ಡ್ರೈವ್ ಬೇಕು ಅಥವಾ ಬುಕ್ ಮಾಡಬೇಕು, ಏನೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಇಲ್ಲಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಕ್ಷಯ್ ಅಂತ. ಸೊ ಹಿ ವಿಲ್ ಬಿ ಅವೈಲೇಬಲ್ ಎನಿ ಟೈಮ್. ಸರ್, ಟೆಸ್ಟ್ ಡ್ರೈವ್ಸ್ಗೆ ಯಾವಾಗ ಸಿಗುತ್ತೆ ಸರ್ ಯೂಶ್ವಲಿ? ಟೆಸ್ಟ್ ಡ್ರೈವ್ಸ್ಗೆ ಬಂದು ಕಸ್ಟಮರ್ಗೆ ಡೀಟೇಲ್ಸ್ ಶೇರ್ ಮಾಡಿದ್ಮೇಲೆ ಅವರೊಂದು ಅಪಾಯಿಂಟ್ಮೆಂಟ್ ಕೊಡಬೇಕು. ಇಲ್ಲ ಪ್ರೇಯರ್ ಟು 1 or 2 hours ಅವ್ರು ಬಿಫೋರ್ ಡೇ ಇನ್ಫಾರ್ಮ್ ಮಾಡಿದ್ರು ನಾವು ಟೆಸ್ಟ್ ಡ್ರೈವ್ಗೆ ಅರೇಂಜ್ ಮಾಡಿಕೊಡ್ತೀವಿ. ಹಾಗಿದ್ರೆ ನಮ್ಮದು ಫಸ್ಟು ಏನೇನು ಡೌಟ್ಸ್ ಇದೆ, ಬೇಸಿಕಲಿ ಕಸ್ಟಮರ್ ಒಬ್ಬರು ಯಾರು ಬಂದರೆ ಇ ವಿ ತೊಗೋಬೇಕು ಅಂದರೆ ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೆ, ಏನೇನು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಾವೀಗ ಕೇಳ್ತಾ ಹೋಗೋಣ. ಸರ್, ಮೇಯ್ನಾಗಿ ಫಸ್ಟ್ ಇ ವಿ ತೊಗೋಬೇಕು ಅಂತಂದರೆ ಜನಗಳಿಗೆ ಫಸ್ಟ್ ಡೌಟ್ ಇರೋದು ರೇಂಜ್ ಎಷ್ಟು ಬರುತ್ತೆ. ಫಸ್ಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೂ ಟಾಪ್ ರೇಂಜ್ ಏನು ಬರುತ್ತೆ, ಕಂಪ್ನಿ ಕ್ಲೇಮ್ ಮಾಡೋ ರೇಂಜ್ ಬಂದು 306 kilometers ಅಂತ. ಬಟ್ ರಿಯಲಿ ಅಷ್ಟು ಬರ್ತಾ ಇದೆಯಾ ಅಥವಾ ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ? ಮತ್ತು ವರ್ಸ್ಟ್ ಆದರೆ ಅಂದರೆ ತೀರಾ ಆಕ್ಸಿಲರೇಷನ್ ಎಲ್ಲ ಹಾರ್ಡಾಗಿ ಯೂಸ್ ಮಾಡೋದು, ಆ ಥರದ್ದು ಏನಾದರೂ ಮೇಂಟೈನ್ ಮಾಡೋರು ಇದ್ದರೆ, ಆ ಥರ ಡ್ರೈವರ್ ಇದ್ದರೆ ಅವ್ರಿಗೆ ಎಷ್ಟು ಬರ್ಬೋದು, ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸರ್.